ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಆರಂಭ ಆಗಿದ್ದು ಅರಮನೆ ನಗರಿಗೆ ಆಗಮಿಸುವುದಕ್ಕೆ ಗಜಪಡೆ ಸಜ್ಜಾಗಿದೆ. ವೀರನ ಹೊಸಳ್ಳಿ ಹೆಬ್ಬಾಗಿಲು ಬಳಿ ಆನೆ ಪೂಜೆಯಾಯಿತು. ಗಜಪಡೆ ಸಾಗುವ ಮಾರ್ಗದ ಉದ್ದಕ್ಕೂ ಸಿಂಗಾರ ಮಾಡಿದ್ದಾರೆ. ಗಜಪಡೆಗೆ ಫಲ, ತಾಂಬೂಲ, ತಿಂಡಿ ತಿನಿಸು ನೈವೇದ್ಯಗಳನ್ನ ಸಲಿಕೆ ಮಾಡಿದ್ರು. ಗಜಪಯಣದ ವೇಳೆ ಅಭಿಮನ್ಯು ಆನೆಗೆ ಬೀಳ್ಕೊಡುಗೆ. ಗಜಪಯಣದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಕಾಣಿಸಿಕೊಂಡಿದ್ದು ಸತತ 6 ವರ್ಷ ಜಂಬೂ ಸವಾರಿ ನೆರವೇರಿಸಿದ್ದ ಅಭಿಮನ್ಯು ಬಣ್ಣ ಬಣ್ಣದ ಚಿತ್ತಾರ ಬಿಡಿಸಿ ಸಿಂಗಾರಗೊಂಡಿದ್ದಾನೆ. ಅಭಿಮನ್ಯು ದಾರಿಯ ಉದ್ದಕ್ಕೂ ಹೂಮಳೆ ಸುರಿಸಿ ಅಭಿಮನ್ಯುನ ಕರ್ಕೊಂಡು ಬಂದಿದ್ದಾರೆ ಸಿಬ್ಬಂದಿ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, 6 ಬಾರಿ ಅಂಬಾರಿ ಹೊತ್ತ ಅಭಿಮನ್ಯುಗೆ ಭರ್ಜರಿಯಾಗಿ ಬೀಳ್ಕೊಡುಗೆ ಕೊಟ್ಟರು. ಸೊಂಡಿಲು ಎತ್ತಿ ಅಭಿಮನ್ಯು ನಡೆದುಕೊಂಡು ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ನಾಡಹಬ್ಬ ದಸರಾ 2026 ಅಂಗವಾಗಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷನೂ ಕೂಡ ನಾವು ಗಜಪಯಣದ ಮುಖಾಂತರ ಮೊದಲನೇ ಹಂತದ 9 ಆನೆಗಳನ್ನು ನಾವು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ 9 ಆನೆಗಳ ಇದು ಗಜಪಯಣದಲ್ಲಿ ವಿಶೇಷವಾಗಿ ನಾವು ಅಭಿಮನ್ಯುಗೆ ಅವನ ಮಾಡಿರುವಂಥ ಸಾಹಸ ಮತ್ತು ಅವನು ದಸರಾದಲ್ಲಿ ನೀಡಿರುವಂಥ ಅವನ ಕೊಡುಗೆಯನ್ನು ಮನಗಂಡು ಈ ವರ್ಷ ಅವನಿಗೆ ಬೀಳ್ಕೊಡುಗೆ ಕೂಡ ನಾವು ಗಜಪಯಣದಲ್ಲೇ ಮಾಡಿದ್ದೀವಿ. ಸರ್, ಬೀಳ್ಕೊಡುಗೆ ಸಮಾರಂಭ ಇಲ್ಲ ಇದೆ ಸರ್, ಮೈಸೂರಿನಲ್ಲಿ ಏನಾರು ಆಗುತ್ತೆ ಅಂತ ಸರ್, ಕರೆಸ್ತೀರಾ ಮೈಸೂರಿಗೆ ಅಂತ? ಈಗ ಸದ್ಯಕ್ಕೆ ಸರ್ಕಾರ ನಮಗೆ ಅನುಮತಿ ನೀಡಿರೋದು ಗಜಪಯಣದಲ್ಲಿ ಬೀಳ್ಕೊಡುಗೆ ಸಮಾರಂಭನ ಮಾಡಿ ಈಸ್ ರಿಟೈರ್ಡು. ಯಾಕಂದರೆ ವಯಸ್ಸಾದಮೇಲೆ ಎಲ್ಲರಿಗೂ ರೆಸ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ರೆಸ್ಟ್ ವಿಶ್ರಾಂತಿ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಸೊ ಈಗ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಗಜಪಯಣ ನಮ್ಮ ಹುಣಸೂರು ತಾಲೂಕಿನ ವೀರಹೊಸನಹಳ್ಳಿಯಿಂದ ಮೈಸೂರಿನ ಅರಮನೆಗೆ ಪ್ರಾರಂಭ ಆಗುತ್ತೆ. ಸೊ ಇವತ್ತು ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೋ ಅವು ಇಲ್ಲಿನ ವೀರಹೊಸನಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯುಗೂ ಕೂಡ ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.